ದೇವ್ರ ಕಾರ್ಯ ಮಾಡ್ತಾರೆ. ಅವ್ರು ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕು. ಅದಕ್ಕೆ ದೇವರ ಕೇಳುತ್ತೆ, ಪರಮಾತ್ಮನ ಮೊರೆ ಒಕ್ಕಿರನು ಸರ್ವಶಕ್ತ ನೆರಳಲ್ಲಿ ಸುರಕ್ಷಿತನಾಗಿರುವನು. ಅಲ್ಲಿದ್ರೆ 14ನೇ ವಾಕ್ಯ ನಿನ್ನ ಜೀವನದಲ್ಲಿ ನೆರವೇರುತ್ತೆ. ಅವನು ನನ್ನಲ್ಲಿ ಆಸಕ್ತನಾಗಿ ಇರುವುದರಿಂದ, ಹೇಳಿ, ಅವನು ನನ್ನಲ್ಲಿ, ಅವನು ನನ್ನಲ್ಲಿ, ಕೈ ಆಡಿಸ್ಬೇಕು, ಅವನು ನನ್ನಲ್ಲಿ, ಅವನು ನನ್ನಲ್ಲಿ, ಅವನು ನನ್ನಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, 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 ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸುತ್ತೇನೆ. I am blessed by God. I am more than conqueror. My God is more greater for me. I am more greater. My blessing is more greater blessing. ನನ್ನ ಆಶೀರ್ವಾದ ದೊಡ್ಡದಾಗಿದೆ. ನನ್ನ ಮೇಲೆ ದೇವರ ಅಭಿಷೇಕ ಇದೆ. ನಾನು ಎಲ್ಲಾ ಜನರಿಗೆ ಕೊಡಲ್ಪಡ್ತೇನೆ. ನಾನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೇನೆ. ಅಭಿವೃದ್ಧಿ ಆಗ್ತಾನೆ. ಆಶೀರ್ವಾದ ಜೀವನ ಮೇಲೆ ಬರ್ತಾನೆ. ಹಲ್ಲೆಲೂಯಾ. ಆ ನಂಬಿಕೆನ ಗಟ್ಟಿ ಇಟ್ಕೊಳ್ಳಿ. ಈ ಹೋಗೋ ಪ್ರಯಾಣದಲ್ಲಿ ಹಲವಾರು ವಿಧವಾದ ತಡೆಗಳು ಬಂದ್ಬಿಡುತ್ತೆ ನಿಮಗೆ. ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಂದೇ ಥರ ಇರೋಲ್ಲ. ಕೆಲವು ಹಂಸ ಇರುತ್ತೆ, ಕೆಲವು ಮರ ಬಿದ್ದಿರುತ್ತೆ, ಕೆಲವು ಕಡೆ ರೂಟ್ ಡೈವಿಷನ್ ಕೊಟ್ಟಿರುತ್ತೆ, ಹಿಂಗೆ ಸುತ್ಕೊಂಡು ತಿರ್ಗಿ ಆ ಕಡೆ ಬನ್ನಿ ಅಂತಿರುತ್ತೆ. ಹಿಂಗೆಲ್ಲ ಅಂದಿದ ತಕ್ಷಣ ನೀವು ಮೈಸೂರು ಬಿಟ್ಬಿಡಲ್ಲ, ಹೇಗೋ ಹೋಗಿ ನೀವು ಸೇರಿಬಿಡ್ತೀಯ. ಹಾಗೆ ಇಲ್ಲಿ ಬಂದಿದ್ದೀರಾ, ಸಾಲದಲ್ಲಿ ಬಂದಿದ್ದೀರಾ, ಈ ಸಾಲದಿಂದ ಮುಕ್ತರಾಗಬೇಕಾ? ಈ ಸಾಲದ ಮುಕ್ತರಾಗೋದಕ್ಕೆ ದೇವರು ಒಂದು ದಾರಿ ಇಟ್ಟಿದ್ದಾರೆ. ಈ ಭಯದಿಂದ ಮುಕ್ತರಾಗಕ್ಕೆ ದೇವರು ಒಂದು ದಾರಿ ಇಟ್ಟಿದ್ದಾರೆ. ಈ ವ್ಯಾಧಿಯಿಂದ ಮುಕ್ತರಾಗಕ್ಕೆ ಒಂದು ದಾರಿ ಇಟ್ಟಿದ್ದಾರೆ. ಆ ದಾರಿ ಏಸಪ್ಪ ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. 3 ಇವರೇ, 3 in 1 ಇವರು. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಸತ್ಯವು, ನಾನೇ ಜೀವವು. ನಾನೇ ಮಾರ್ಗ. ಎಲ್ಲಾನ ಹೋಗ್ಬೇಕಾ ಪರಲೋಕಕ್ಕೆ? ನಿನ್ನ ಹತ್ರ ಬರಬೇಕು. ನಾನೇ ಬಾಗಿಲು, ನಾನೇ ಬಾಗಿಲು ಹಾಕಿದ್ದೀನಿ. ನಾನೇ ಸತ್ಯವು. ಸತ್ಯ ತಿಳ್ಕೋಬೇಕಾ? ನಿನ್ನ ಹತ್ರ ಬಂದ್ರೆ ಸಾಕು. ಅದಕ್ಕೆ ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಮಾರ್ಗ ತೋರಲ್ಪಡುತ್ತೆ, ಸತ್ಯ ತೋರಲ್ಪಡುತ್ತೆ, ನೆಕ್ಸ್ಟ್ ಜೀವ ಕೂಡ ಬಂದ್ಬಿಡುತ್ತೆ. ಏನ್ ಜೀವ? ಕರ್ತನ ವಾಕ್ಯದಲ್ಲಿ ಜೀವ ಇಡಲ್ಪಟ್ಟಿದೆ. ಆ ಜೀವ ಮನುಷ್ಯರಿಗೆ ಬೆಳಕಾಗಿದೆ. ಆ ಬೆಳಕು ಎಲ್ಲಾ ಕಡೆ ಪ್ರಜ್ವಲಿಸಲ್ಪಡುತ್ತೆ. ಅದಕ್ಕೆ ಅಪ್ಪ ಹೇಳ್ತೇನೆ, ಈ ಭೂಮಿಗೆ, ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. Let your light shine before the people. Let the people see the goodness of the life of your life and glorify the God the Father. ನಿಮ್ಮ ಒಳ್ಳೆತನಗಳನ್ನ, ನಿಮ್ಮ ಒಳ್ಳೆ ಗುಣಗಳನ್ನ ಕಂಡು ಪರಲೋಕದಲ್ಲಿರುವ ದೇವರನ್ನ ಕೊಂಡಾಡುತ್ತಾರೆ. ದೇವರಿಗೆ ಸ್ತೋತ್ರ. ಇವತ್ತು ನನ್ನ ನೋಡಿ ಎಷ್ಟು ಜನ ದೇವರನ್ನ ಕೊಂಡಾಡುತ್ತಾರೆ. ಯಾಕೆ? ಆ ಬೆಳಕು, ನಾನು ಬಿಕೆಮ್ಮೆ ರೇಡಿಯಂ ಆಗಿಬಿಟ್ಟಿದ್ದೀನಿ, ಇಲ್ಯುಮಿನೇಟ್ ಆಗ್ತಾ ಇದ್ದೀನಿ. ಎಲ್ರಿಗೂ ನಾನು ಬೆಳಕಾಗ್ತಾ ಇದ್ದೀನಿ. ನಿನ್ನ ಮನೆಗೆ ನೀನು ಬೆಳಕಾಗಬೇಕು, ನಿನ್ನ ಗಂಡನಿಗೆ ನೀನು ಬೆಳಕಾಗಬೇಕು, ನಿನ್ನ ಹೆಂಡತಿಗೆ ನೀನು ಬೆಳಕಾಗಬೇಕು. ಅವನು ಬರ್ತಾ ಇದ್ದಂಗೆ ಅದ ಪಾರ ಪೆಣ್ಣಿ ಅಂದು ಬಂದ್ಬಿಟ್ಟ, ನೀನು ಬಂದ ಇವನು ತಲೆನೋ, ಅಯ್ಯೋ ಹಂಗಂದರೆ ನೀ ಎಲ್ಲಿಂದ ಮನೆ ಸಂಸಾರ ಕಟ್ಟೋಕ್ಕಾಗತ್ತೆ? ಅವ್ರು ಬರ್ತಾ ಇದ್ದಂಗೆ ಮನೆ ಬಾಗ್ಲದ, ಯಜಮಾನ್ರೇ ಬನ್ನಿ ಒಳಗೆ ಬನ್ನಿ, ಆಗ್ಬೋದು, ಯೋ ತುಂಬ ಟಯರ್ಡ್ ಆಗಿದ್ದೀರ, ನೀರು ಕೊಡ್ಲಾ, ಮೊಸರು ಕೊಡ್ಲಾ, ಹಾಲು ಕೊಡ್ಲಾ? ನಾನು ಅಷ್ಟು ಕೇಳಿ ನೋಡಿ ಜೋಬಿಂದ 200 ರೂಪಾಯಿ ನೋಟ್ ತೆಗಿತಾನ. ಅಷ್ಟು ಕೇಳಿ ನೋಡಿ ಅಮ್ಮ, ಸಿಂಧು ಅಮ್ಮ, ಅವಳ ಕೇಟಿದ್ದ, ಸುಮ ಅಮ್ಮ, ಶಾರದಮ್ಮ, ಅಷ್ಟು ಕೇಳಿ ನೋಡಿ. ಗಂಡ ಒಳಗೆ ಬರ್ತಾನೆ. ಅವ್ನು ಬಂದ ತಕ್ಷಣ ಮೂತಿ ರಿಂಗ್ ತಿರುಗಿಸ್ಕೊಂಡು ಹೋಗ್ಬಿಡ್ತೀನಿ. ಅವ್ನು ಬಂದ ನೋಡೋನು, ಅವ್ನು ಬಂದವನೇ. ಬಂದಿತ್ತಾ? ಯಾವಾಗ ಬಂದೆ? ಇನ್ನೂ ಬಂದಿರಲ್ಲ. ಯಾವಾಗ ಹೋಯ್ತೀಯ? ಬಂದಿನ ಊಟನೂ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಬಂದ ತಕ್ಷಣ ಕೇಳ್ತೀರಿ ಯಾವಾಗ ಹೋಯ್ತೀಯ ನೀನು? ಅಲ್ಲ ಕಣೆ, ನಾನು ಇನ್ನು ಇವಾಗ ತಾನೇ ಬಂದು. ಅಷ್ಟಲ್ಲಿ ಯಾವಾಗ? ಅಲ್ಲ, ನಾನು ಟಿ ವಿ ನೋಡ್ಬೇಕು ಇವಾಗ, 3 ಗಂಟೆ ಪ್ರೋಗ್ರಾಮ್ ನನಗೆ ಮಿಸ್ ಆಗಬಾರ್ದು. ಈ ಅಮ್ಮನ ಟಿ ವಿ ನೋಡೋಕ್ಕೆ ಮದುವೆ ಆಗಿದ್ದು ನೀನು. ಇದು ಹೆಂಗಿದ್ದು ನೋಡಿ ಕತೆ. ಗಂಡ ಇಲ್ಲಾಂದ್ರೆ ಸರಿ, ಅವ್ಳು ಟಿ ವಿ ಬೇಕು. ಟಿ ವಿ ಇಲ್ಲ ಅಂದ್ರೆ ಸರಿ, ನೆಟ್ಟಲ್ಲಿ ಡೇಟಾ ಬೇಕು ಅವಳಿಗೆ, ರೀಚಾರ್ಜ್ ಮಾಡ್ತಾ ಇರಬೇಕು ಅವಳಿಗೆ. ಅವಳು ಮುತ್ಕೊಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಅದು ಕತೆ ಬೇಡ. ಅದು ಇವಳಿಗೆ ರೀಚಾರ್ಜ್ ಮಾಡ್ತಾ ಇರ್ಬೇಕು. ಯಾಕೆ? ಗಂಟೆಗಟ್ಟಲೆ ಅಮ್ಮನ ಹತ್ರ ಮಾತಾಡ್ತಿರ್ಬೇಕು, ಗಂಟೆಗಟ್ಟಲೆ ಅಣ್ಣನ ಹತ್ರ ಮಾತಾಡ್ತಿರ್ಬೇಕು, ಗಂಟೆಗಟ್ಟಲೆ ಅವ್ರ ಆಂಟಿ ಹತ್ರ ಆಂಟಿ ಎಲ್ಲಿದ್ದೀರಾ? ದುಬೈಲಿ ಇದ್ದೀರಾ? ಆಂಟಿ ದುಬೈ ಹೆಂಗಿದೆ, ಚೆನ್ನಾಗಿದೆಯಾ? ಹೆಂಗೋ ಬೇಡ. ಅಯ್ಯೋ ಗಂಡ ಮಗ ಬಿಡಿ. ಚಾರ್ಜ್ ಹಾಕಿದ್ದು ಇವನು, ಉಗಿಸ್ಕೊಳ್ಳೋದು ಇವನು.
ಈ ಒಂದು ಭಾವನೆ ನಿಮಗೆ ಭಾವನಾತ್ಮಕವಾಗಿ ಬಂದ್ಬಿಡಬೇಕು, ಸ್ತೋತ್ರ. ವಿಜುವಲೈಸ್ ಆಗಬೇಕು. ಅಂಡ್ ಯು ಹ್ಯಾವ್ ಟು ಎನ್ವಿಷನ್ ಯುವರ್ ಸೆಲ್ಫ್. ಐ ಆಮ್ ಬ್ಲೆಸ್ಡ್ ಬೈ ಗಾಡ್, ಐ ಆಮ್ ಮೋರ್ ದನ್ ಕಾನ್ಕರರ್, ಮೈ ಗಾಡ್ ಇಸ್ ಮೋರ್ ಗ್ರೇಟರ್ ಫಾರ್ ಮೀ, ಐ ಆಮ್ ಮೋರ್ ಗ್ರೇಟರ್, ಮೈ ಬ್ಲೆಸ್ಸಿಂಗ್ ಇಸ್ ಮೋರ್ ಗ್ರೇಟರ್ ಬ್ಲೆಸ್ಸಿಂಗ್. ನನ್ನ ಆಶೀರ್ವಾದ ದೊಡ್ಡದಾಗಿದೆ, ನನ್ನ ಮೇಲೆ ದೇವರ ಅಭಿಷೇಕ ಇದೆ, ನಾನು ಎಲ್ಲ ಜನರಿಗೆ ಕೊಡಲ್ಪಡ್ತೇನೆ, ನಾನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೇನೆ, Hallelujah. ಅಭಿವೃದ್ಧಿ ಆಗ್ತಾನೆ, Amen. ಆಶೀರ್ವಾದ ಜೀವನ ಮೇಲೆ ಮೇಲೆ ಬರ್ತಾನೆ. Hallelujah. ಅದಕ್ಕೆ ಆ ಫೋರ್ಸ್ ನಿಮ್ಗೆ ಕೊಟ್ಟಿದ್ದಾರೆ, ಆ ವಾಕ್ಯನ ಮೇಲೆ ಬಂದ್ಬಿಟ್ರೆ ಎಂಥ ಗ್ರಾವಿಟೇಷನ್ ಫೋರ್ಸ್ನ ಕೂಡ ಅದು ಒಡ್ಕೊಂಡು ಅದ್ರ ಮೇಲೆ ಹೋಗ್ಬೇಕು ಪ್ರಿಯ ಮಕ್ಕಳ. ಅದು ಒಡ್ಕೊಂಡು ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್ ಇನ್ ಪ್ರೇಯರ್. Hallelujah. ವಾಕ್ಯನೂ ಬರಬೇಕು, ಜೊತೆಗೆ ಆ ಪ್ರೇಯರ್ ಕೂಡ ಬರಬೇಕು. ಇದ್ದೀರಾ? ಇವಾಗ ಹೋಗ್ತೀರಾ, ತಿನ್ಬಿಡ್ತೀರಾ, ತಿಂದಿದ್ದೆ ಹೋಗಿದೆ ಕಂಬಳಿ ಎದ್ಕೊಂಡು ಮಲಗಿಬಿಡ್ತೀರಾ. ಆಮೇಲೆ ಎದ್ರಬೇಕು, ಅಯ್ಯೋ ಈ ಕಡೆ ಹುಡುಕಿದೆ, ಈಗ ಅಡಿಕಿದೆ ಅಡಕಿದೆ ಹೊಡಕಿದೆ, ಅದೇ ಹೊಡಕಿದೆ ಅಡಕಿದೆ. ಕೊನೆಗೆ ಸೈತಾನೆ ಬಡಕಿದಂತೆ ಬಡಿಸ್ಬಿಡ್ತಾನೆ ಅಷ್ಟೇ. ಹೊಟ್ಟೆ ಹಿಡಿದ್ಬಿಡ್ತು, ಡಿಕ್ಕಿ ಹಿಡಿದ್ಬಿಡ್ತು, ಗ್ಯಾಸ್ ಹಿಡಿದ್ಬಿಡ್ತು, ಕಾಲು ಹಿಡಿದ್ಬಿಡ್ತು, ಕಾಲು ಎತ್ತಕ್ಕಾಗಲ್ಲ. ಯಾಕೆ ಓವರಾಗಿ ತಿಂದು ಮಲಗಿದೆಯಾ? ಮಿತ ಭೋಜನಂ ಆರೋಗ್ಯ ಲಕ್ಷಣಂ. ತ್ಯಾಗ ಮಾಡಬೇಕು, ಆ ಪ್ರೇಯರ್ ಲೈಫ್ ಬರಬೇಕು. ನೀವು ಇವತ್ತು ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ, 4ರಿಂದ 4:15 ಗಂಟೆಗೆ ಒಂದು 30 ನಿಮಿಷ ಎಷ್ಟು ಜನ ಪ್ರೇ ಮಾಡಿದ್ದಾರೆ BTS ಅವರೇ? ಎಲ್ಲಿ ಬೆದರ್, ಈ ಬಿಸ್ನೆಸ್ ನೋಡ್ಕೊಂಡೆ ನಾನು ಸೋತೋಗ್ಬಿಟ್ಟಿದ್ದೀನಿ, ಎಲ್ಲಿಂದ ನಾನು ನೋಡೋದು ಬೆದರ್. ಇವಳನ್ನ ನೋಡಿದ್ರೆ ವಾಲ್ ಟ್ಯೂಬೆಲ್ಲ ಏರೋದಂಗೆ ಆಗ್ತಾಯಿದೆ, ಆ ಅಮ್ಮನ ನೋಡಿದ್ರೆ ತಲೆಯೆಲ್ಲ ಪರ್ಚ್ಗಳು ಹರಿಸ್ತೈತೆ. ಈ ಕಡೆ ಅಮ್ಮ, ಈ ಕಡೆ ಆಂಟಿ, ಮುಂದ್ಗಡೆ ಮಾಮ, ಹಿಂದ್ಗಡೆ ಮೈಮ, ಇವರೆಲ್ಲ ನೋಡ್ತಾ ಇದ್ರೆ ನನ್ನ ತಲೆನೇ ದಿಮ್ಮನತ್ತೆ ಬದ. ಎಷ್ಟು ಜನ ಸಾಕ್ತಿರೋ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣನ್ನು ಸಾಕು ಮದುವೆ ಆಗಿದೆ, ಇವಾಗ ಅವ್ರ ಅಮ್ಮನ ಸಾಕು, ಅವ್ರ ಅಕ್ಕನ ಸಾಕು, ಅವ್ರ ನಾದಿನ ಸಾಕು, ಅವ್ರ ಮಾಮನ ಸಾಕು, ಅವ್ರ ಅಜ್ಜಿನ ಸಾಕು, ಅವ್ರ ತಾತನ ಸಾಕು. ಇವನಿಗೆ ಸಾಕಪ್ಪ ಸಾಕು ಆಗ್ಬಿಡುತ್ತೆ. ಅವಾಗೇನು ಹೇಳಿದ್ರು, ಮದುವೆ ಆಗಬೇಕಾದ್ರೆ ಒಂದೇ ಮಗಳು ಬರ್ತಾರೆ ನಮಗೆ, ಅಕ್ಕ ತಂಗಿ ಯಾರು, ಅಯ್ಯೋ ಒಂದೇ ಮಗಳ ಮದುವೆ ಮಾಡಿಬಿಟ್ರು. ಈಗ ಮಗಳ ಮದುವೆ ಆದಮೇಲೆ ಚಿಕ್ಕಪ್ಪ ಚಿಕ್ಕಮ್ಮವರೆಲ್ಲ ಇವ್ರ ಮನೆಗೆ ಬಂದು ಟೆಂಟ್ ಹಾಕ್ಬಿಟ್ರು. ಚಿಕ್ಕಮ್ಮ ಎಲ್ಲ ಮನೆ ತುಂಬ ಜನ ಹೋಗೋರೆಲ್ಲ ಕೇಳ್ತಾರೆ, ಯಪ್ಪನ ಎಷ್ಟು ಜನ ಹೆಂಡ್ತಿದ್ದೀನಿ ನಿನಗೆ, ಎಷ್ಟು ಜನ ಮಕ್ಕಳು ನಿನಗೆ? ಇಲ್ಲಪ್ಪ ಒಬ್ಬರೇ. ಅಲ್ಲ ಇಷ್ಟು ಜನ ಅವರಲ್ಲ ಟಿಕಾಣಿ ಏನು ಮಾಡೋದಿದ್ದು? ಇಂಡಿಯಾ ಮೇರಾ ಇಂಡಿಯಾ ಅಮ್ಕಾ ಇಂಡಿಯಾ. 10 ಜನ ಅಲ್ಲ 100 ಜನ ನಿನ್ನ ಮನೆಗೆ ಬಂದು ಅವನ್ನ ಸಾಕತಕ್ಕ ತಾಕತ್ತು ನಿನ್ನ ಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಗೊಣಗುಟ್ಬೇಡಿ. ಹೆಂಡ್ತಿ ಹೇಳ್ತಾಳೆ, ನಾಳೆ 8 ಜನ ಬರ್ತಾರೆ, ಅಷ್ಟೇನೇ, ಇನ್ನೂ ಸ್ವಲ್ಪ ಜನ ಕರೆಸು. ಆ ಥರ ಹೇಳೋ ತಾಕತ್ತು ನಿಮ್ಗೆ ಇರಬೇಕು. ಅವ್ರು ಹೇಳ್ತಾ ಇದ್ದಂಗೆ ಮೀಟ್ರ್ ಆಫ್ ಆಗಬಾರ್ದು. ಅಯ್ಯೋ ಅವರೆಲ್ಲ ಬರ್ತಾರಾ ಅಂತ ದುಃಖ ಪಡಬೇಡಿ. ನಿಮ್ಮ ಮನೇಲಿ ಜನಸಂಖ್ಯೆ ಹೆಚ್ಚಾದಷ್ಟು ದೇವರ ಅಭಿವೃದ್ಧಿ ಕೂಡ ಹೆಚ್ಚಾಗ್ತದೆ. ಆಮೆನ್. ಹಲ್ಲೆಲೂಯಾ. ಎಲ್ಲಾದರೂ ಸ್ಟ್ರೈಕ್ ಆಗಿದೆ ನೋಡಿ. ಮೀನುಗಳು ಕಮ್ಮಿ ಆಗೋಯ್ತು ಅಂತ ಪೇಪರ್ ಬಂದಿದೆಯಾ? ಕೋಳಿಗಳು ಕಮ್ಮಿ ಆಯ್ತು ಅಂತ ಬಂದಿದೆಯಾ? ಮಾಂಸ ಕಮ್ಮಿ ಆಯ್ತು ಅಂತ ಬಂದಿದೆಯಾ? ಇಲ್ಲ. ಅಲ್ಲ, ಜಾಸ್ತಿ ಆಗ್ತಾನೆ ಇದೆ, ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಷ್ಟು ಮಾಂಸ ಹೆಚ್ಚಾಗ್ತಾ ಇದೆ. ದೇವರ ವಾಕ್ಯ ಗುರಾಣಿ, ಆ ನಂಬಿಕೆ ಎಂಬ ಗುರಾಣಿ ಗಟ್ಟಿ ಹಿಡ್ಕೊಂಡ್ರೆ ಎಂಥ ದೊಡ್ಡ ಸಾಲ ಆದ್ರೂ ಅದು ಕೆಳಗೆ ಬಿದ್ದು ಬಿಡುತ್ತೆ. ಆಮೆನ್. ಹಲ್ಲೆಲೂಯಾ. ಎಂಥ ದೊಡ್ಡ ವ್ಯಾಧಿ ಇದ್ರೆ ಕೆಳಗೆ ಬೀಳುತ್ತೆ. ಹಲ್ಲೆಲೂಯಾ. ದೇವ್ರ ಕಾರ್ಯ ಮಾಡ್ತಾರೆ. ಅವರು ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಪರಮಾತ್ಮನ ಮೊರೆ ಒಕ್ಕಿರನು ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರುವನು. ಅಲ್ಲಿದ್ರೆ 14ನೇ ವಾಕ್ಯ ನಿನ್ನ ಜೀವನದಲ್ಲಿ ನೆರವೇರುತ್ತೆ. ಅವನು ನನ್ನಲ್ಲಿ ಆಸಕ್ತನಾಗಿ ಇರುವುದರಿಂದ, ಹೇಳಿ, ಅವನು ನನ್ನಲ್ಲಿ ಕೈ ಆಡಿಸ್ಬೇಕು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುತ್ತೇನೆ. ಸಾಮ್ 91 ಅನ್ನೋದು ಸಾಧಾರಣವಾದ 91 ಅಲ್ಲ. ಅದು ನನ್ನ ಪ್ರಿಯ ಮಗಳ, ನೀನು ಅಪ್ಪನ ಮೊರೆ ಹೋಗ್ಬಿಟ್ರೆ, ನಾನು ನೋಡಿ ಅಪ್ಪನ ಮೊರೆಗೆ ಬಂದಿದ್ದೀನಿ. ದುಡ್ಡಿಂಗ್ ಎಣಿಸಿದ್ರಿ ಚೆಕ್ನ ಕೊರೆಗೆ ಹೋಗ್ಬೇಕಾದ್ರೆ ಇಷ್ಟು ಕೊಡ್ತೀವಿ ರೀ, ಇಷ್ಟು ಲಕ್ಷ ಕೊಡ್ತೀವಿ. ಎಷ್ಟು ಲಕ್ಷ? 8 ಲಕ್ಷ ಕೊಡ್ತೀವಿ ರೀ. ಡೀಲ್ ಮಾತಾಡಿದ್ರು 8 ಲಕ್ಷ ಕೊಡ್ತೀವಿ ಮೆಥಡಿಸ್ಟ್ ಚರ್ಚಲ್ಲಿ. 8 lakhs ವಿಲ್ ಪೇ ಫಾರ್ ಯು. HRA ಲೋನು, ಫ್ಯಾಮಿಲಿ ಲೋನು, ಕಾರು, ಬಂಗ್ಲಾ ಎಲ್ಲ ಕೊಡ್ತೀವಿ, ಸೆಟ್ಲ್ ಆಗೋ ನೀರಲ್ಲಿ. 94 ಆಫರ್ ಬಂತು ರೀ. ಅದಕ್ಕಿಂತ ದೊಡ್ಡ ಆಫರ್ ಅಪ್ಪ ನನ್ನ ಹತ್ರ ಇಟ್ಟರೆ, ಏಯ್ ಹೋಗ್ಬೇಡ ಆ ಕಡೆ, ನನ್ನ ನೋಡು, ಕೊರಿಯಾ ಇರೋರಿಗೆ ಕೊರಿಯಾ ಕಾಕ, ಕೊರಿಯಾ ಫೋನ್ ಅವರಿಗೆ, ಆಮೇಲೆ ಎಲಿಯಾ ಕಾಕತ್ತ ಬರೋವರಿಗೆ, ಕೊರಿಯಾ ದೇಶ ಇರೋವರೆಗೆ ನಿನಗೆ ಊಟ. ಕೊರಿಯಾ ಫಂಡ್ ಹೋಯ್ತು ಅಂದರೆ ನಿನಗೆ ಎಲಿಯಾ ಊಟನೇ ಸಿಗೋದು. ಡಿಸೈಡ್ ಮಾಡು, ಯಾವ ಕಾಗೆ ಬೇಕು? ಎಲಿಯನ್ ಕಾಗೆ ಬೇಕಾ, ಕೊರಿಯಾ ಕಾಗೆ ಬೇಕಾ? ಹಾಂ, ವಿಷಯ ಎಲ್ಲ ರೆಡಿ ಆಗ್ಬಿಡೈತೆ.
ಆರ್ಡ್ರ್ ಕಾಪಿ ಬಂದ್ಬಿಟ್ಟಿದೆ, ರೆಫರೆಂಡ್ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಡುತ್ತೆ. ನಾನು ಎಂಡಿಂಗ್ ಹೋಗೋ ದಿನ ಮುಂಚೆ ಪ್ರಜ್ವಲ್ ಅವರೇ ಪ್ರಾರ್ಥನೆ ಮಾಡೋದು, ನೈಟ್ ಪ್ರೇಯರ್ ಕೂತ್ಕೊಂಡ್ಬಿಟ್ಟು, ದೇವರೇ ಎಲ್ಲ ಪ್ರಾರ್ಥನೆ ಮಾಡ್ತೀನಪ್ಪ, ಈ ಕೊರಿಯಾ ಪ್ರಯಾಣ ಎಲ್ಲ ಘನವಾಗಿರ್ಲಪ್ಪ, ಒಳ್ಳೆ ರೀತಿಯಲ್ಲಿದ್ದು, ಆರೋಗ್ಯ ಇದ್ದು, ಘನ ಸೇವಕರಾಗಲಿದ್ದು, ಘನವಂತನಾಗಿದ್ದು, ಒಳ್ಳೊಳ್ಳೆ BMW ಕಾರ್ಗಳಲ್ಲಿ ಓಡಾಡಿ ಎಲ್ಲ ಘನವಾಗಿದ್ದು, ಎಲ್ಲ ಬ್ಲೆಸ್ಸಿಂಗ್ ಆಗಿದ್ದು, ನನಗೆ 5 ಮಕ್ಕಳು 6 ಮಕ್ಕಳು ಹುಟ್ಟಿ ಅವರು ಕೊರಿಯನ್ ಥರನೇ ಇದ್ದು, ಕನಸುಗಳು ಬಂದ್ಬಿಡ್ತು ನೋಡಿ, ಗೋಪುರ ಕನಸಿನ ಎಲ್ಲ ಮಾಡಿ ಪ್ರೇಯರ್ ಮಾಡಿಬಿಟ್ಟು, ಇನ್ನೇನು ಅಪ್ಪ ಅಂತಂದರೆ ಇದೋ ಇರಕ್ರೆ ಅನ್ನಾರು ಕತ್ತಾರೆ, ಇದೋ ಇರಕ್ರೆ ಅಂತ ಅಂದರು. ದರ್ಶನ ಖುಷಿ ಆಗ್ಬಿಡ್ತು. ಯಾಕೋ ಅಪ್ಪ ನೋಡ್ಬೇಕಾ ಮುಖದಲ್ಲಿ ನಗುನೇ ಇಲ್ಲ ಅವ್ರಿಗೆ, ಯಾವಾಗ ನಕ್ಕೊಂಡು ನೋಡ್ತಾರೆ ವಿಷನಲ್ಲಿ ನೋಡ್ಬೇಕಾದ್ರೆ, ಆ ಸ್ಮೈಲಿಂಗಲ್ಲೇ ನನಗೆ ಒಂದು ಖುಷಿ ಆಗ್ಬಿಡುತ್ತೆ. ಮೌನಾಗಿದ್ರು ಅವರು, ಅದು ಏನೋ ಅವ್ರಿಗೇನು ನನ್ನ ಮೇಲೆ ಇಷ್ಟ ಇಲ್ದ ನನಗೆ, ಆ ಥರ ಮುಖ ಇದ್ರಿಗೆ ನಾನು ನೋಡಲೇ ಇಲ್ಲ. ಒಂದು ಕಡೆ ಖುಷಿ ನನಗೆ, ಪೆಟ್ಟಿಗೆಲ್ಲ ರೆಡಿ ಆಗ್ಬಿಡೈತೆ, ಆ ಕಡೆ ಫೋನ್ಗಳೆಲ್ಲ ಮಾಡಿಬಿಟ್ಟಿದ್ದೀನಿ, ಎಲ್ಲ ಕಡೆ ಹೇಳಾಗೋಯ್ತು. ಅಪ್ಪ ಬಂದು ನಿಂತ್ಕೊಳ್ತಾರೆ, ಒಂದೇ ವರ್ಡ್ ಪ್ರೇಸ್ ಬಂತು ನೋಡಿ, ಅಪ್ಪ ಹೋಗ್ತಾಯಿದ್ದಿ, ಎನ್ನೆ ಆಶೀರ್ವಾದಿ ಮಾಡವರೇ ಅಂತ ತಲೆ ಬಗ್ಸಿದ್ರೆ ಅಪ್ಪ ಹೇಳ್ತಾರೆ, ನೀನು ಕೊರಿಯಾಗೆ ಹೋಗ್ಬೇಕಾ ಎಲಿಯಾದ್ರೆ ಹೋಗ್ಬೇಕಾ, ಕೊರಿಯಾಕ್ಕಾಗಬೇಕಾ ನಿನಗೆ ಎಲಿಯಾಕ್ಕಾಗಬೇಕಾ, ಒಂದೇ ವರ್ಡ್ ಮಾತಾಡಿದ್ದು. ಆ ಒಂದು ವರ್ಡಲ್ಲಿ ಎಷ್ಟು ದೊಡ್ಡ ಮೀನಿಂಗ್ ಇದೆ ಗೊತ್ತಾ, ಅಡಕವಾಗಿದೆ, ಎಷ್ಟು ದೊಡ್ಡ 1000 ವರ್ಷ ಮೀನಿಂಗ್ ಇದೆ ಅದರಲ್ಲಿ. ಅಪ್ಪ 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 ಅದು ಹೇಳ್ಬಿಟ್ಟು ಇವರು ಹಾಗೆ ಮರ್ಯಾ ಹೋಗ್ಬಿಟ್ರು ನೋಡಿ. ಏನೋ ಕಾಂಪ್ರಮೈಸ್ ಮಾಡಿ ಡೀಲ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನೋಡಿದ್ರೆ ಏನು ಕಾಣ್ತಾನೆ ಇಲ್ಲ ವಿಷಯನಲ್ಲಿ. ಅಪ್ಪ ಅಪ್ಪ ಅಂತೀನಿ, ಏನಿಲ್ಲ ಅಪಾರಿಲ್ಲ ತುಬಾರಿ ಇಲ್ಲ, ಹೋಗೇ ಬಿಟ್ರು. ಸಮಾಧಾನ ಹೊಟ್ಟೈತು. ಏನೋ ಈ ಅಪ್ಪನ ಹಿಂಗೆ ಅಂದ್ಬಿಟ್ರು, ಹೋಗೋದ ಬೇಡ, ಊರಿಗೆಲ್ಲ ಹೇಳಿ ಆಗೋಗೈತೆ, ಪೆಟ್ಟಿಗೆ ಎಲ್ಲ ಪ್ಯಾಕ್ ಮಾಡೋಗೋಯ್ತೆ. ಆಯಪ್ಪ ರೆಡಿ ಆಗೋರೆ, ನಾಳೆ ಬರೋ ವಾರ 11 ಗಂಟೆಗೆ ಫ್ಲೈಟು, ಮಧ್ಯರಾತ್ರಿ ಹೊರಡಬೇಕು. ಅಲ್ಲೆಲ್ಲ ವಾಮ್ ವೆಲ್ಕಮ್, ಅಲ್ಲೆಲ್ಲ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ, ಸೂನ್ ವೆಲ್ಕಮ್ ಟು ಕೊರಿಯಾ ಎಲ್ಲ ಹಾಕಿಕ್ಕವ್ರೆ, ಎಲ್ಲ ವೆಲ್ಕಮ್ ಅಂತ. ಇವ್ರು ನೋಡಿದ್ರೆ ಡೋಂಟ್ ಗೋ ಅಂತ ಹಾಕ್ತವ್ರೆ. ಏನು ಮಾಡೋದು, ಇಂಟು ತೋರಿಸ್ಬಿಟ್ರು. ಒಂದೇ ಸೆಕೆಂಡಲ್ಲಿ ವಿಷನ್ ತೋರಿಸುತ್ತೆ. ನೀವೆಲ್ಲ ಬರ್ತಿರಲ್ಲ ಪ್ರೇಯರ್ಗೆ, ಸಿಸ್ಟ್ರಿಗೆಲ್ಲ ನಮ್ಗೆ ನೋಡ್ಬೇಕಾದ್ರೆ ನಾವು ಹಂಗೆ ಡೀಪಾಗಿ ಹಂಗೆ ಆಳ್ದಲ್ಲಿ ಹೋಗ್ಬಿಟ್ಟು ಬೋರ್ವೆಲ್ ಮಿಷಿನ್ ಥರ ಹೋಗಿ ಏನೇನಾಗೈತೆ ಹಂಗೆಲ್ಲ ನೋಡಿ ಸುಮ್ಮನೆ ಒಂದು ಟಕ್ಕಂತ ತೋರಿಸ್ಬಿಡ್ತಾರೆ, ಒಂದು ಸೆಕೆಂಡ್ ಆಗ್ಬಿಡುತ್ತೆ ಅದು. ಯಾವುದೋ ಎಮ್ಮ ಬಂದು ಹೇಳ್ತು, ಗರ್ಭವತಿ ಆಗಿದ್ದೀನಿ ಬದ ಫಾಸ್ಟ್ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಮಗು ತೆಗ್ಸಿಲ್ಲ, ಮಗುದು ಕಣ್ಣು ಹೋಗುತ್ತೆ, ಬಾಯಿ ಹೋಗುತ್ತೆ, ಹೃದಯ ಹೋಗುತ್ತೆ ಅಂತ ಹೇಳ್ತಾರೆ. ಏನು ಮಾಡೋದು, 5-6 ಡಾಕ್ಟ್ರು ಅದೇ ಒಪಿನಿಯನ್ ಕೊಟ್ಟವ್ರೆ. ನಾನೇನು ಹೇಳೋದು ಇವಾಗ ಎಮ್ಮನಿಗೆ, ದೇವರೇ ಏನಪ್ಪ ಅಂತ ಹೇಳಿದ ತಕ್ಷಣ ಆ ಎಮ್ಮನ ತೊಡೆ ಮೇಲೆ ಮಗು ಆಟ ಆಡ್ತಾಯಿದೆ, ಅಷ್ಟೇನೇನಿಲ್ಲ. ಆ ಎಮ್ಮನ ಮಗು ತೊಡೆ ಮೇಲೆ ಆಟ ಆಡ್ತಾ ಇದೆ, ಗಂಡು ಮಗು ಗುಂಗುರು ಕೂದಲೆಲ್ಲ ಐತೆ. ನಾನು ಹೇಳಿದೆ, ಅಮ್ಮ ನೀನೇನು ಮಾಡಬೇಡ, ಗಂಡು ಮಗು ಆಗುತ್ತೆ, ಹೋಗು. ಏನು ಹೇಳ್ತೀನಿ ನೀನು, ಗಂಡು ಮಗು ಐತೆ ಹೋಗಮ್ಮ ಅಂತ ಅಂದೆ. ಜಾಸ್ತಿ ಕೇಳ್ಬೇಡ, ಆಮೇಲೆ ಕನ್ಫ್ಯೂಸ್ ಆಯ್ತದೆ, ಹೋಗು ಅಂದ್ಬಿಟ್ಟೆ. ಡಾಕ್ಟ್ರುಗಳ ಹತ್ರ ಹೋದ್ರು, ಡಾಕ್ಟ್ರು ಉಗಿದು ಉಪ್ಪು ಹಾಕಿದ್ರು, ಉಚ್ಕೊಂಡು ಹೋಯ್ತೆ, ಹೋಗಿ ಸತ್ತೆ ಹೋಗು ನೀನು, ಹಾಗೆ ಆಗಿರುತ್ತೆ ಬೆಳ್ಬಿಟ್ರು ನೋಡಿ. ಡಾಕ್ಟ್ರಿಗಿಂತ ದೊಡ್ಡ MRI ಸ್ಕ್ಯಾನ್ ಹರೀಶ್ ಅವರ ಯಶಪತ್ರ ಐತೆ, ಅದು 8,000 ಕೊಟ್ಟು ತರಬೇಕು. ಇದು ಸುಮ್ಮನೆ ನಂಬಿಕೆಯಿಂದ ತೊಗೊಂಬರ್ಬೇಕು ನೀವು. ಅದೇ ರೀತಿ 9 ತಿಂಗಳಾದಮೇಲೆ ನಾರ್ಮಲ್ ಡೆಲಿವರಿ ಆಗಿ ಗಂಡು ಮಗುಗಾಗಿ ಇವತ್ತು ಆ ಮಗುಗೆ 11 ವರ್ಷ, ಮಗು 11 ವರ್ಷ. ಹಾಗೆ ಹೇಳ್ತಾರೆ ದೇವ್ರು, ಹೇಳಾಗೋಯ್ತು, ಮುಗಿಸ್ಬಿಟ್ರು ದೇವರು. ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟೆ, ದುಃಖದಲ್ಲೇ ಕ್ಯಾನ್ಸಲ್ ಮಾಡಿದೆ. ಅವ್ರಿಗೆಲ್ಲ ಹೇಳಿದೆ, ಸರ್ ಬರಲ್ಲ ಸರ್. ಏನಾಯಿತು, ಕೊರಿಯಾಗೆ ಬಂದೆ, ಕೊರಿಯಲ್ಲಿ ನಿಂತ್ಕೊಂಡೆ, ಸ್ತೋತ್ರ ಮಾಡಿದೆ, ಪ್ರಸಂಗ ಮಾಡಿದೆ, ಎಲ್ಲ ಮಾಡಿಬಿಟ್ಟು ದೊಡ್ಡದು ಬಾವಿ ತೆಗಿತಿದ್ದಿಲ್ಲ, ಬಾವಿಲಿ ಮುಳುಗಕ್ಕೆ ನಾವೆಲ್ಲ ಅಲ್ಲೇನು ಉತ್ತರ ಕೊಡೋ, ಸರ್ ಏನು ಬೇಜಾರು ಮಾಡಬೇಡಿ, ಯಾಕೋ ಮನಸ್ಸು ಸಮಾಧಾನ ಇಲ್ಲ ಸರ್, ಯಾಕೋ ಏನಾಯಿತು ಅಂತ ಆ ಮಿಷನರಿ ಕೇಳ್ತಾರೆ. ಕೇಳ್ತಾರೆ ಅವರು. ಕೇಳಿದ ತಕ್ಷಣ ಹೇಳಿಲ್ಲ ಸರ್, ಯಾಕೋ ದೇವರು ಅಪ್ಪಣೆ ಕೊಡ್ತಿಲ್ಲ. ಅಪ್ಪಣೆನಾ ಮುಂಡೆದ, ನಾನು ಪ್ರೇ ಮಾಡಿ ನನಗೆ ಅಪ್ಪಣೆ ಕೊಡಲ್ವಾ? ನೀನು ದೊಡ್ಡ ಸೇವಕನ ನೀನು ಹಂಗಂತಾರೆ ಅಪ್ಪ ಬೇಜಾರಾಗಿ. ನಿನಗಿಂತ 100 ಜನ ಸೇವಕರಿದ್ದಾರೆ, ಅವನ್ನ ಕರ್ಕೊಂಡು ಹೋಗ್ಬೋದಾಯ್ತಲ್ಲ ನಾನು, ನೀನೇನು ದೊಡ್ಡದಾಗೆಲ್ಲ ಹೇಳ್ಬಿಟ್ಟು ಇವಾಗ ಸಡನ್ ಎಂಡಿಂಗಲ್ಲಿ ಇವಾಗ ದೇವರ ಆತ್ಮ ಹೇಳ್ತಾರಂತ ಹೇಳ್ತೀಯ. ನಿನ್ಗಿಂತ ನನಗಿಂತ ದೊಡ್ಡ ಭಕ್ತಿವಂತನಾ ಹಂಗೆ ಅಂತ ಬೇಜಾರಾಗಿ ಹೋಗ್ಬಿಟ್ರೆ ಆಯ್ತ. ದೇವರು ಒಂದು ಮಾತು ಹೇಳಿದ್ರು, ನಿನ್ನ ವರ ಇರೋವರೆಗೆ ಜನ ನಿನ್ನ ಗುರುತಿಸ್ತಾರೆ, ವರ ಹೋದ್ಮೇಲೆ ಯಾರು ನಿನ್ನ ಗುರುತಿಸೋಕ್ಕಲ್ಲ. ಆಗ ವರ ಕೊಟ್ಟವನು ನಾನು ಈ ಕರ್ನಾಟಕಕ್ಕಾಗಿ ದುಡಿ ನೀನು ಅಂತ ಹೇಳಿದ್ರು. ಸ್ತೋತ್ರಪ್ಪ. ಆವಾಗ ನಾವು ಬಂದಿದ್ದು ಅಲ್ಲಿಂದ ಶುರು ಮಾಡಿದ ಸೇವೆ. ಅದು ದೊಡ್ಡ ಪ್ರಯಾಣ, ಜರ್ನಿ, ಅದು ಮೈಲ್ ಸ್ಟೋನ್. ಅದೆಲ್ಲ ಹೇಳ್ಬಿಟ್ಟು ನೀವು ಕೂತ್ಕೊಂಡು ಅಳ್ತೀರಾ. ಈಗೆಲ್ಲ ಕಷ್ಟಪಟ್ಟು ನಂಬಿಕೆ ಎಂಬ ಗುರಾಣಿನ ನಾವು ಗಟ್ಟಿಗೆ ಹಿಡ್ಕೊಂಡ್ವಿ ನಾವು. ಯಾಕಂದ್ರೆ ನೀವು ತಿಳ್ಕೊಬೋದು, ನಾವು ಏನೋ ರಾಜರಿಗೆ ಫ್ಯಾಮಿಲಿಯಿಂದ ಬಂದ್ಬಿಟ್ವಿ. ನೋ ಎಲ್ಲೂ ಬಂದಿಲ್ಲ. ಐ ವಿಲ್ ಗಿವ್ ಯು ಆಲ್ ಗಿಫ್ಟ್, ಐ ವಿಲ್ ಗಿವ್ ಯು ಆಲ್ ದ ಟ್ಯಾಲೆಂಟ್ಸ್, ಐ ವಿಲ್ ಗಿವ್ ಯು ಆಲ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅನಾಯಿಂಟಿಂಗ್, ಬಟ್ ದ ಗ್ಲೋರಿ ಇಸ್ ಮೈನ್. ಡೋಂಟ್ ಟೇಕ್ ಮೈ ಗ್ಲೋರಿ. ನನಗೆ ಸಲ್ಲತಕ್ಕ ಮಹಿಮೆ ನಾನು ಯಾರಿಗೂ ಸಲ್ಲಕ್ಕೆ, ಐ ಆಮ್ ಎ ಝೀಲಸ್ ಗಾಡ್. ನನಗೆ ಸಲ್ಲತಕ್ಕ ಮಹಿಮೆನ ಯಾರಿಗೂ ಕೊಡೋದಿಲ್ಲ. ಎಲ್ಲಾನು ನೋಡಿ
ಒಂದೊಂದು ಅದ್ಭುತ ಆಯ್ತು ಅಂದ್ರೆ ಎಲ್ಲ ಮಹಿಮೆ ನಾ ಯೇಸು ಅಂತ ಹೇಳ್ತೇನೆ. ಆಮೆನ್. ಹಲ್ಲೆಲೂಯಾ. ನಾನು ಮಾಡಿದ್ದು ನಾನು ಮಾಡಿದ್ದೇನಿಲ್ಲ ರೀ. ನಾನು ಮಾಡಿದ್ದೇನಿದೆ ಬಂದಾಗ ಎಲ್ಲ ಅಪ್ಪ ಮಾಡೋದಲ್ಲಿ. ನಾನು ಸುಮ್ಮನೆ ಸೂಟ್ ಹಾಕೊಂಡು ಮೈಕ್ ನಿಟ್ಕೊಳ್ತೀನಿ ಅಷ್ಟೇ. ಮಿಕ್ಕಿದೆಲ್ಲ ಅವ್ರ ಬಾಯಿಂದ ಮಾತಾಡಿಸ್ತಾರೆ ಅಷ್ಟೇ. ಹಲ್ಲೆಲೂಯಾ. ಸಿಸ್ಟಮ್ ಮೂಲಕ ಮಾತಾಡಿಸ್ತಾರೆ. ಎಲ್ಲ ಮಹಿಮೆ ದೇವರಿಗೆ. ಆಲ್ ಗ್ಲೋರಿ ಗೋಸ್ ಟು ಮೈ ಗಾಡ್. ಗಿವ್ ಗ್ಲೋರಿ. ಒಂದು ಪೆನ್ಸಿಲ್ ಸಿಗ್ತಾ ದೇವರೇ ಸ್ತೋತ್ರಪ್ಪ. ಒಂದು ಪೆನ್ ಸಿಗ್ತಾ ದೇವರೇ ಸ್ತೋತ್ರಪ್ಪ. ಒಂದು ಒಳ್ಳೆ ಸೂಟ್ ಸಿಗ್ತಾ ದೇವರೇ ಸ್ತೋತ್ರಪ್ಪ. ಒಳ್ಳೆ ಕಾರ್ ಸಿಗ್ತಾ ಸ್ತೋತ್ರಪ್ಪ. ಬನ್ನಿರಿ ವಾದಿಸುವ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮ ಮಂಜಿನಂತೆ ಬೆಳ್ಳಗೆ ಮಾಡುತ್ತೇನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ. ಬನ್ನಿ ವಾದಿಸುವ. ಬಾ ಕುತ್ಕೊ ನನ್ನ ಮುಂದೆ. ನಾವಿಬ್ರು ಡೀಲ್ ಮಾಡೋಣ. ಏನು ನಿನ್ನ ಪ್ರಾಬ್ಲಮ್ಮು? ಬಾ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಣ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ರು. ಏಯ್ ಅದು ಹಿಮದಂತೆ ಬೆಳ್ಳಗೆ ಮಾಡ್ಬಿಡ್ತೀನಿ. ಬೇಡ. ಆ ಪಾಪದಿಂದ ನಿಮ್ಗೆ ದರಿದ್ರೆ ಬಂದೈತೆ. ಅದು ನಾನು ತೆಗಿತೀನಿ. ಡೀಲಾ? ಸೈನ್ ಹಾಕು. ನಾನು ಸೈನ್ ಹಾಕ್ತೀನಿ. ಎಷ್ಟು ಜನ ಸೈನ್ ಹಾಕಿದ್ದೀರಾ? ಅದೇ ಬೇದ ಅವ್ರನ್ನ ಮದುವೆ ಆಗಿ ಸೈನ್ ಆಗ್ತಾ ಬೇದೆ. ಆ ಅಪ್ಪನ ಸೆಕ್ಯೂರಿಟಿ ಹೊಡಕ್ಕೆ ಸೈನ್ ಆಗಿದೆ. ಅದೆಲ್ಲ ಬಿಟ್ಬಿಡು. ಆ ಸೈನೆಲ್ಲ ಬೇಡ. ಅಪ್ಪನ ಜೊತೆ ಸೈನ್ ಹಾಕು. ಡೀಲ್ ಮಾಡು. ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ಜೋರಗಳಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. 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 ಅಪ್ಪ ಡೀಲ್ ಮಾಡಿ. ಇದೇ ಡೀಲಿಂಗು. ಇವತ್ತು ನೀವು ಡೀಲ್ ಮಾಡಿ ಹೋಗ್ತಿದ್ದೀರಾ. ಇವತ್ತಿನ ಮೇಲೆ ಅಪ್ಪನ ಬಿಟ್ಟು ನೀವು ಹಿಂದ್ಗಡೆ ಹೋಗ್ಬಾರ್ದು. ಅಪ್ಪ ಅದಕ್ಕೆ ಆಗ ಕೇಳ್ತಾರೆ, ಡು ಯು ಲವ್ ಮೀ? ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ ಅವರು. ರೀ ನೀವು ಅವ್ರ ಜೊತೆ ಕೂತ್ಕೊಂಡ್ಬಿಟ್ರೆ ಐ ಡೋಂಟ್ ಹ್ಯಾವ್ ವರ್ಡ್ಸ್. ಅದನ್ನು ನನ್ನ ಬಾಯಲ್ಲಿ ಮೈ ಮೈಂಡ್ಸ್ ಆರ್ ನಾಟ್ ಕಂಟೆಂಟ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಡಿಸ್ಕ್ರೈಬ್ ದ ಥಿಂಗ್ಸ್ ಆಫ್ ಗಾಡ್ ಆ್ಯಂಡ್ ದ ಬ್ಯೂಟಿ ಆಫ್ ಗಾಡ್. ದೇವರ ಅಲಂಕಾರನ, ದೇವರ ತೇಜಸ್ಸನ್ನು, ದೇವರ ಮಹಿಮೆಯನ್ನು ಈ ಸಣ್ಣ ಬುರುಡೆಯಿಂದ ನನ್ನ ಕೈಲಿ ಹೇಳೋಕ್ಕೆ ಕಂಟೆಂಟ್ ಇಲ್ಲ ರೀ. ಕಂಟೆಂಟ್ ಅನ್ನೋದು ಗೊತ್ತಾ? ಅಲ್ಲಿ ಏನು ಇಡೋಕ್ಕಾಗ್ತಿಲ್ಲ. ಅದಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ. ವರ್ಣನೆ ಮಾಡೋಕ್ಕಾಗಲ್ಲ. ಅಂಥ ಭಗವಂತನ ಜೊತೆ ನೀವು ಬಂದಿದ್ದೀರ ಮಕ್ಕಳೇ. 10,000 ಜನಗಳ ಮಧ್ಯದಲ್ಲಿ ಧ್ವಜಪ್ರಾಯನಾಗಿ ಕಾಣತಕ್ಕ ಅಷ್ಟು ಬ್ಯೂಟಿಯಾಗಿರತಕ್ಕಂಥ ಭಗವಂತನ ಆ ಪ್ರಸನ್ನತೆಯಲ್ಲಿ ನಿಮ್ಮನ್ನ ಕರೆದಿದ್ದಾರಂದರೆ ನಿಮ್ಮ ಕಂಟೆಂಟ್ ಮಾಡೋಕ್ಕಾಗಲ್ಲ, ವರ್ಣಿಸೋಕ್ಕಾಗಲ್ಲ ಆ ದೇವ್ರನ್ನ. ಅವ್ರ ಬಗ್ಗೆ ನೀವು ಅದಕ್ಕೆ ದೇವರಲ್ಲಿ ನನ್ನ ಪ್ರೀತಿ ಮಾಡ್ತೀಯ ಮಗಳೇ, ಅವನ ಪ್ರೀತಿ ಮಾಡಿ. ಮಾರ್ನಿಂಗ್ ಅಂತ ತಕ್ಷಣ ಅಪ್ಪ ಐ ಲವ್ ಯು ಲಾರ್ಡ್ ಜೀಸಸ್, ಐ ಲವ್ ಯು ಲಾರ್ಡ್ ಜೀಸಸ್, ಐ ಲವ್ ಯು ಲಾರ್ಡ್. ಬೆಳಿಗ್ಗೆ ತಕ್ಷಣ ಯಾರು ಆ ಥರ ಕೂಗ್ತೀರಾ? ಕಾಪಿ ಎಡ್ದಿನ್ವಾ, ಬೀಡಿ ಎತ್ಕೊಂಬಾ, ಅಮೃತಾಜ್ ಎತ್ಕೊಂಬಾ, ಬೆಡ್ಶೀಟ್ ಇರೋದ್ ಮೇಲೆ ಹಾಕು, ತಲೆ ಮೇಲೆ ತಲ್ಲಿನ ಕೆಳಗೆ ಹಾಕು. ಒಂದು ಎಳಂದ ಒಣ್ಣ ಇದುತ್ತಾ ತೂಗು ಮುಂಜಿ ಸುಡು ಮುಂಜಿ ಅವನ ಪ್ರೀತಿ ಮಾಡೋ ಹೃದಯ ಬರಬೇಕು. ಅದಕ್ಕೆ ತುಂಬ ಜನ ಹುಡುಗರನ್ನ ನೋಡ್ತಾ ಅವನು ಎಲ್ಲೆಲ್ಲ ಹೋಯ್ತಾ ಇರ್ತಾನೆ. ಅವನು ಯಾರ ಮಾತಕ್ಕೂ ಕಿವಿ ಕೊಡೋದಿಲ್ಲ. ಅವನಿಗೆ ಅಮ್ಮ ಸೊಲ್ವಾರು, ಅವನ ಕಾದಲ್ಲಿ ವಿಳ್ದಿಟ್ಟಾವ. ಈ ಫಾಲನ್ ಇನ್ ಲವ್ ವಿತ್ ಒನ್ ಆಂಟಿ. ಈ ಫಾಲನ್ ಇನ್ ಲವ್. ಆ ಲವ್ ಬಂದ್ಬಿಟ್ರೆ ಏನಾಗುತ್ತೆ? ಇಲ್ಲಿ ಫರ್ಗೆಟ್ ದ ವರ್ಲ್ಡ್. ನೋಡಿದ್ದೀರಾ ನೀವು? ಈ ನಾಯಿ ಗಂಡ ಏನಾದರೂ ಹೆಣ್ಣಾಯಿನ ಪ್ರೀತಿ ಮಾಡ್ಬಿಡ್ತಂದ್ರೆ ಈ ಹೆಣ್ಣ ಎಲ್ಲೆಲ್ಲ ಹೋಗುತ್ತೆ. ನಾಯಿ ಹೋಯ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಕಲ್ ಮೇಲೆ ಇದು ಕಲ್ ಮೇಲೆ ಹತ್ತೈತೆ. ಅಲ್ಲಿ ಕೂತ್ ಮಲಗಿದ್ದದು ಇದು ಅಲ್ಲಿ ಪಕ್ಕದಲ್ಲಿ ಮಲಗತ್ತೆ. ನೋಡಿದ್ರೆಲ್ಲ ಗೊತ್ತಿಲ್ಲ ನಾಯಿನ. ನೀವು ಹೇಳ್ತಾರೆ ನಮ್ಮನೆ 2 ನಾಯಿ ಐತೆ ಬೇದೆ, 2 ಗಂಡು ಮಕ್ಕಳು. ಎಲ್ಲೋಗ್ಲ ಆ ಪ್ರೀತಿ ಇದು ಹೋಗತ್ತೆ ನೋಡಿ. ಆ ಪ್ರೀತಿ ಕರ್ತನಿಂದ ಇರಬೇಕು ನಿಮಗೆ. ಡು ಯು ಲವ್ ಮೀ ಮೈ ಡಾಟರ್? ಜೀಸಸ್ ಆಸ್ಕ್ ಪೀಟರ್. ಪೇತನ್ ಕೇಳ್ತಾನೆ. ತಿರ್ಗಾ ಇನ್ನೊಂದ್ಸತಿ ತಿಂತಾ ಇರ್ತಾನೆ. ತಿರ್ಗಾ ಯೋನನ ಮಗನಾದ ಸೀಮೋನನೇ, ಜಯಣ್ಣ ನೀ ನನ್ನ ಪ್ರೀತಿ ಮಾಡುತ್ತೀಯ? ಅಪ್ಪ ನೀನು ಸುಮ್ಮನೆ ಇದ್ಬಿಡು, ನಾನು ಕೊತ್ತಂಬರಿ ಸೊಪ್ಪು ಮಾರ್ಕೊಂಡು ತುಂಬ ಬಿಸಿ ಇದ್ದೀನಿ, ನಾನು ತುಂಬ ಲವ್ ಮಾಡೋಕ್ಕಾಗಲ್ಲ. ಲವ್ ಮಾಡಿದ್ರೆ ಒಬ್ಬನೇ ಮಾಡೋದು ಸುಮಾರು, ಅದು ಬಿಟ್ಟು ನನಗೇನು ಮಾಡೋಕ್ಕಾಗ್ತಿಲ್ಲ. ನನಗೇನು ಕೇಳಬೇಡ, ಒಂದು ಅವರು ಇನ್ನೊಂದು ಕೊತ್ತಂಬರಿ ಸೊಪ್ಪು, ಅದು ಬಿಟ್ಟರೆ ನನಗೇನು ಇಲ್ಲ. ಅಪ್ಪ ಕೇಳ್ತಾರೆ. ತಿರ್ಗಾ 3ನೇ ಬಾರಿ ಕೇಳಿದಾಗ ಜಯಣ್ಣ ಅವರೇ ಅವನು ಅಳ್ತಾನೆ. ಹತ್ತಾಗಿ ಯಾಕಂದ್ರೆ ಹೇಳ್ತಾರಪ್ಪ, ನೀನು ನನಗಿಂತ ಆ ದೋಣಿನ ತುಂಬ ಪ್ರೀತಿ ಮಾಡ್ತಿದ್ಯಾ, ನಿನಗೆ ದೋಣಿ ಬೇಕಾ ನಾನು ಬೇಕಾ ಡಿಸೈಡ್ ಮಾಡಿ. ಲೋಕಳತ್ತೆ ದುಡಿದು ಬೆವರು ಸುರಿಸು, ಪರಲೋಕಳತ್ತೆ ನಂಬು, ಎಲ್ಲ ಕೊಡ್ತೀನಿ ಅನ್ನತ್ತೆ. ನೀನು ನಂಬ್ರಿ, ಅನ್ನ ಅಕ್ಕಿ ನಿಮ್ಮ ಮನೆಗೆ ಬಂದ್ಬಿಡುತ್ತೆ ರೀ. ನೋಡ್ರಿ ವಾಕ್ಯ ಹೆಂಗೆ ನಾನು ಮಾತಾಡೋದು ಇಷ್ಟು ಅಟ್ರಾಕ್ಟ್ ಆಗತ್ತೆ ಅಂದರೆ
ಏಸಪ್ಪ ಮಾತಾಡೋ 3 ದಿನಗಳ ಕಾಲ ಮೈಕ್ ಇಲ್ದೇನೆ ಮಾತಾಡಿದ್ದಾರೆ, ಬೆಟ್ಟದ ಮೇಲೆ. ಮೈಕ್ ಇಲ್ದೇನೆ ಮಾತಾಡಿದ್ದಾರೆ ಅಂದರೆ ಹೆಂಗಿರ್ಬೇಕು ಆ ಮಾತು. 3 ದಿನ ಹಲ್ಲುಚ್ಚಲಿಲ್ಲ, ಮುಖ ತೊಳಿಲಿಲ್ಲ, ಸ್ನಾನ ಮಾಡಲಿಲ್ಲ ಜನ. ಆ ಬೆಟ್ಟದ ಮೇಲೆ ಹಾಗೇ ಕೂತ್ಕೊಂಡ್ರು ನೋಡಿ. 3 ದಿನ ಆದಮೇಲೆ ಅವ್ರಿಗೆ ಹೊಟ್ಟೆ ಹಸಿತು. 3 ದಿನ ಆದಮೇಲೆ ಅವ್ರಿಗೆ ಹೊಟ್ಟೆ ಹಸಿನೇ ಬರಲಿಲ್ಲ. ಜ್ಯೋತಿಯವರೇ, ನಾವು ಹೇಳ್ತೀವಿ, ನಮಗೆ ಡಾಕ್ಟ್ರ್ ಹೇಳೋರೆ 2 ಗಂಟೆಗೆ ತಿನ್ನಿ ಅಂತ ಹೇಳೋರೆ, 3 ಗಂಟೆಗೆ ಬ್ರೆಡ್ ತಿನ್ನಿ ಅಂತ ಹೇಳೋರೆ, 5 ಗಂಟೆಗೆ ನೀರು ಕುಡೀರಿ ಅಂತಾರೆ. ಆಗಾಗ ಗೊಟ್ಟಕ್ಕಂತ ನೀರು ಕುಡಿ ಅಂತ ಹೇಳೋರೆ ಡಾಕ್ಟ್ರು. ಅದಕ್ಕೆ ಲೊಟಕ್ಕಂತ ನಾವು ಕುಡಿತೀನಿ. ನಾನು ಇನ್ನೂ ಕುಡಿಲೇ ಇಲ್ಲ. ನೀವು ಕೂತ್ಕೊಂಡು ಕುಡಿತಾ ಇದ್ದಾರೆ, ನಾನು ಮಾತಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ಪವರ್ ಎಲ್ಲಿಂದ ಬಂತು ಅಂದರೆ ಇಟ್ಸ್ ಅ ಡಿವೈನ್ ಪವರ್ ಆಫ್ ಗಾಡ್. ಇಟ್ಸ್ ನಾಟ್ ಮೈ